ಮೇಡಮ್, ನನ್ನ ಮಗಳನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಮುನ್ಸ್ವಾಮಿ ಅವರೇ, ನಮಗೆ ಲೀಡ್ ಸಿಕ್ತಲ್ಲ. ಏನಾದ್ರೂ ಮಾಡೋಣ, ನೀವು ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಗಳಿಗೆ ಏನಾದ್ರು ಆದ್ರೆ ನಾನು ಬದುಕಿರಲ್ಲ ಮೇಡಮ್. ಮುನ್ಸ್ವಾಮಿ ಅವರೇ, ಇದು ಪ್ಯಾನಿಕ್ ಆಗೋ ಟೈಮ್ ಅಲ್ಲ. ಎಮೋಷನ್ಸ್ನ ಕಟ್ಟಿಟ್ಟು ಕೆಲಸ ಮಾಡಬೇಕು. ನಾವೀಗ ಉಷಾನ್ ಹುಡುಕ್ತೀವಿ, ನೀವಿಲ್ಲೇ ಇರಿ. ಹೌದು ಸರ್, ನೀವು ಧೈರ್ಯವಾಗಿರಿ. ಶಿವು, ಉಷಾ ಮೊಬೈಲ್ದು ಲಾಸ್ಟಿನ ಲೊಕೇಶನ್ ಡೀಟೇಲ್ಸ್ ಸಿಕ್ತಲ್ಲ, ನಡೀರಿ ಹೋಗೋಣ. ಮೇಡಮ್, ನಾನು ಬರ್ತೀನಿ. ಮುನ್ಸ್ವಾಮಿ ಅವರೇ, ನೀವು ಈ ಕೇಸಲ್ಲಿ ಡೈರೆಕ್ಟ್ ಆಗಿ ರಿಲೇಟ್ ಆಗಿದ್ದೀರಾ. ಸೊ ನಾವು ಹೋಗ್ತೀವಿ, ಹುಡ್ಕೊಂಡು ಬರ್ತೀವಿ, ನೀವು ಇಲ್ಲೇ ಇರಿ. ಇಲ್ಲ ಮೇಡಮ್, ನಾನು ಬರ್ತೀನಿ ಮೇಡಮ್. ನಾನು ಪ್ಯಾನಿಕ್ ಆಗೋಲ್ಲ, ಏನೂ ಆಗಲ್ಲ ಮೇಡಮ್. ನಾನು ಬರ್ತೀನಿ ಮೇಡಮ್, ಪ್ಲೀಸ್ ನಾನು ಕರ್ಕೊಂಡು ಹೋಗಿ. ಹೊರಡಿ ನೀವು. ಶಿವು, ನಂದಿನಿ, ಕರ್ಕೊಂಡು ಹೋಗಿ. ನಿನ್ನ ಈ ಸ್ಥಿತಿಗೆ ತಂದವ್ರನ್ನ ಯಾರನ್ನು ನಾನು ಬಿಡಲ್ಲ ಉಷಾ. ಇದು ನಾನು ನಿನಗೆ ಮಾಡ್ತಿರೋ ಪ್ರಾಮಿಸ್. ಅಲ್ಲ, ಎಮರ್ಜೆನ್ಸಿ ಅಂತ ಹೋಗಿರೋ ಹುಡುಗಿ ಇಷ್ಟೊತ್ತಾದ್ರೂ ಮನೆಗೆ ಬರಲಿಲ್ಲ ಅಂದ್ರೆ ನಾವೇನು ಅನ್ಕೊಳ್ಳೋಣ? ಅಮ್ಮ, ಸತ್ಯನ್ ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನನಗೆ ಭಯ ಆಗ್ತಾರಮ್ಮ. ಅಲ್ಲ, ಈ ಹುಡುಗಿಗೆ ಗೊತ್ತಾಗೋದಾದ್ರೂ ಬೇಡವಾ? ಮನೆಯವರೆಲ್ಲಿಗೂ ಟೆನ್ಷನ್ ಆಗಿರುತ್ತೆ ಅಂತ. ಮುನ್ಸ್ವಾಮಿ ಮಗಳಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಹೋದ್ಲು. ಅಯ್ಯೋ ದೇವ್ರೆ, ಅಲ್ಲಿ ಏನಾಗಿದೆಯೋ, ಯಾವ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳೋ. ಅಮ್ಮ ಸುಮ್ಮನಿರಮ್ಮ, ಹೆದರ್ಕೊಂಡಿರೋರ ಮೇಲೆ ಹಾವೆಸಿದ್ರು ಅನ್ನೋ ಥರ ನೀನು ಮಾತಾಡಬೇಡ. ಮೊದಲೇ ನನಗೆ ಗಾಬರಿ ಆಗ್ತಾ ಇದೆ. ಆಯ್ತು ಕಣೋ. ಕಾರ್ತಿಕ್, ನಿನ್ನ ಹತ್ರ ಆ ಶಿವುದೋ ನಂದಿನಿದೋ ನಂಬರ್ ಇರಬೇಕಲ್ಲ, ಕಾಲ್ ಮಾಡಿ ಕೇಳು ಏನಾಯ್ತು ಅಂತ. ಸರಿಮ್ಮ. ಹಲೋ ಶಿವು ಅವರೇ, ನಾನು ಕಾರ್ತಿಕ್. ಓ ಸರ್, ಹೇಳಿ ಸರ್. ಮೇಡಮ್ ಎಲ್ಲಿ? ಮೊಬೈಲ್ ಬೇರೆ ಆಫ್ ಬರ್ತಾ ಇದೆ. ಸರ್, ಅದೊಂದು ದೊಡ್ಡ ಕತೆ ಸರ್. ಅದಕ್ಕೆ ಮೇಡಮ್ನವರು ಹಾಸ್ಪಿಟಲ್ನಲ್ಲೇ ಉಳ್ಕೊಂಡಿದ್ದಾರೆ. ಹೌದಾ? ಸರಿ, ಮೇಡಮ್ ಸಿಕ್ಕಿದ್ರೆ ಮನೆಗೊಂದು ಫೋನ್ ಮಾಡಕ್ಕೆ ಹೇಳಿ. ಸರಿ ಸರ್. ಥ್ಯಾಂಕ್ ಯು. ಕಾರ್ತಿಕ್, ಏನಾಯ್ತು? ಏನು ಹೇಳಿದ್ರು ಅವರು? ಅಮ್ಮ, ಮುನಿಸ್ವಾಮಿ ಅವ್ರ ಮಗಳು ಸಿಕ್ಕಿದ್ರಂತೆ. ಸಿಕ್ಕದ್ಲ? ಅಬ್ಬ, ನೀನ್ ಯಾಕೆ ಹೇಗಿದೀಯಾ? ಏನಾಯ್ತು? ಆ ಹುಡುಗಿ ಮೇಲೆ ಅದಕ್ಕೆ ಆ ಹುಡುಗಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದಾರಂತೆ. ಸತ್ಯನೂ ಹಾಸ್ಪಿಟಲಲ್ಲೇ ಇದ್ದಾಳೆ. ಅದಕ್ಕೆ ಅವಳು ಫೋನ್ ಆಫ್ ಆಗಿದೆ. ರಾಮ್ ರಾಮ, ಎಂಥ ಕೆಲಸ ಆಗಿದೆಯೋ! ಯಾವ ಪಾಪಿಗಳು ಇಂಥ ಕೆಲಸ ಮಾಡಿದವರು? ಅವ್ರನ್ನ ಮಾತ್ರ ನಮ್ಮ ಸತ್ಯ ಸುಮ್ಮನೆ ಬಿಡಬಾರ್ದು. ಆದರೆ ಆ ಮಗುನೇ ಅನುಭವಿಸ್ಬೇಕಲ್ವೇ?
ಎಂಥ ರಾಕ್ಷಸರು. ಕಾರ್ತಿಕ್, ಯಾವುದಕ್ಕೂ ಯಾವ ಹಾಸ್ಪಿಟ್ಲ್ ಅಂತ ಕೇಳ್ಕೊ. ನಾನು ಊರ್ಮಿಳ ಹೋಗಿ ಆ ಹುಡುಗಿನ ಮಾತಾಡ್ಸ್ಕೊಂಡು ಬರ್ತೀವಿ. ಸತ್ಯ ಒಬ್ಳೇ ಇರ್ತಾಳೆ. ನಾ ಹೋದ್ರೆ ಅವಳಿಗೂ ಸ್ವಲ್ಪ ಸಮಾಧಾನ ಆಗ್ಬೋದು. ಪೊಲೀಸವರು ಎಂತೆಂಥ ಕ್ರೈಮ್ ನೋಡ್ಬೇಕಮ್ಮ. ತೊಂದರೆ ಆಗಿರೋದು ಬೇರೆಯವ್ರಿಗೆ, ಆದರೆ ನೋವು ಪೊಲೀಸವರೇ ತಿನ್ಬೇಕಲ್ವಾ? ಇದು ಒಂಥರ ಕಷ್ಟನೇ.